ಇವತ್ತು ಟಿ ಸಿಯನ್ನು ಯಾವ ರೀತಿಯಲ್ಲಿ ಜನ್ರೇಟ್ ಮಾಡೋದು ಅಂಥೇಳಿ ತಿಳಿದುಕೊಳ್ಳೋಣ. ಫಸ್ಟು ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡ್ಕೊರಿ. ಇಲ್ಲಿ ನಿಮ್ಮದು ಲಾಗಿನ್ ಇರ್ತದಲ್ರಿ, ಲಾಗಿನ್ ಎಂಟರ್ ಮಾಡಿರಿ. ಇದು ಕ್ಯಾಪ್ಚರ್ ಕೋಡ್. ಲಾಗಿನ್. ಇಲ್ಲಿ ನಿಮ್ಮದು ಹೋಮ್ ಪೇಜ್ ಓಪನ್ ಆದ ತಕ್ಷಣ ಈಗ ನಿಮಗೆ ಟಿ ಸಿ ಜನ್ರೇಟ್ ಮಾಡಬೇಕಾಗಿತ್ತು. ಇವಾಗ ಟೆಂತ್ ಕ್ಲಾಸ್ದವರೆಲ್ಲ 10th ಕ್ಲಾಸ್ ರಿಸಲ್ಟ್ ಎಲ್ಲ ಬಂದ ತಕ್ಷಣ ಟಿ ಸಿ ಕೊಡಬೇಕಾಗ್ತದೆ ರೀ. ಅವಾಗ ಕೊಡಬೇಕಾದಾಗ ಫಸ್ಟ್ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10th ಅಂತ ಹೇಳಿ ಇರ್ತದೆ ರೀ. ಇಲ್ಲಿ ಹೋಗ್ರಿ. ನೆಕ್ಸ್ಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ಆಮೇಲೆ ಇನ್ರೋಲ್ಡ್ ಸ್ಟೂಡೆಂಟ್ ಟಿ ಸಿ ಇಶ್ಯೂ ಅಂತ ಹೇಳಿ ಇರ್ತದೆ ನೋಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ನಿಮಗೆ ಕ್ಲಾಸ್ ತೋರಿಸ್ತದೆ ರೀ, 8th 9th 10th ಅಂಥೇಳಿ. ಈಗ ನೀವು ಯಾವ ಕ್ಲಾಸಿಂದಲ್ಲಿ ಟಿ ಸಿ ಇಶ್ಯೂ ಮಾಡ್ತಾ ಇದ್ದೀರಿ ಆ ಪರ್ಟಿಕ್ಯುಲರ್ ಕ್ಲಾಸನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೊರಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ಆಮೇಲೆ ಇಲ್ಲಿ ಕೇಳ್ತದೆ ನಿಮಗೆ ಟಿ ಸಿ ಇಶ್ಯೂ ಟೈಪ್ ಅಂಥೇಳಿ. ಇಲ್ಲಿ ಜನ್ರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂಥೇಳಿ ಸೆಲೆಕ್ಷನ್ ಮಾಡ್ಕೋಬೇಕು ರೀ. ಆಮೇಲೆ ಸರ್ಚ್. ಇದು ಸರ್ಚ್ ಮಾಡಿದ ತಕ್ಷಣ ಈ ರೀತಿ ನಿಮ್ಗೆ ಸ್ಟೂಡೆಂಟ್ ಡೇಟಾ ಎಲ್ಲ ಡಿಸ್ಪ್ಲೇ ಆಗ್ತದೆ ರೀ. ಈಗ ಮೋರ್ ದೆನ್ 10 ಸ್ಟೂಡೆಂಟ್ ಡೇಟಾ ನಿಮಗೆ ಡಿಸ್ಪ್ಲೇ ಮಾಡಬೇಕಾಗಿತ್ತು ಅಂತಂದರೆ ಇಲ್ಲಿ ಶೋ ಅಂತ ಹೇಳಿದೆ ಅಲ್ರಿ, ಇಲ್ಲಿ ಆಲ್ ಅಂತ ಹೇಳಿ ತಗೋರಿ. ಈಗ ಯಾವುದಾದ್ರೂ ಒಂದು ಹುಡುಗಿದು ಟಿ ಸಿ ಏನಾರ ನಿಮಗೆ ಇಶ್ಯೂ ಮಾಡಬೇಕಾಗಿತ್ತು ಅಂತಂದರೆ ಆ ಸ್ಟೂಡೆಂಟ್ ಹತ್ರ ಹೋಗ್ಬೇಕು ರೀ. ಇಲ್ಲಿ ಇಶ್ಯೂ ಅಂತ ಇರ್ತದೆ ನೋಡಿರಿ ಲಾಸ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಅದು ಕೇಳ್ತದೆ ರೀ, ಡು ಯು ವಾಂಟ್ ಟು ಇಶ್ಯೂ ಟಿ ಸಿ ಅಂತೇಳಿ. ಅದಕ್ಕೆ ಓಕೆ ಅಂತ ಹೇಳ್ಕೊಡ್ರಿ. ನೆಕ್ಸ್ಟ್ ಇದು ಕಾನ್ಫಿಗರೇಷನ್ ಓಪನ್ ಆಗ್ತದೆ ರೀ. ಒಂದು ಸತಿ ನೀವು ಟಿ ಸಿಯನ್ನು ಎದುರಿಟ್ಕೊಂಬಿಟ್ಟು ಇದು ನೇಮ್, ಆಮೇಲೆ ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಮದರ್ ನೇಮ್, ಆಮೇಲೆ ಅದು ಹುಡುಗಿ ನಿಮ್ಮ ಹತ್ರ ಇದ್ದಳು, ಆಮೇಲೆ ಫೀಸ್ ಎಲ್ಲ ಕಟ್ಟಾಳ ಇಲ್ಲ ಅಂಥೇಳಿ ಎಲ್ಲನೂ ಡೇಟಾ ಎಲ್ಲ ಕೇಳ್ತದೆ ರೀ. ಅದೇನಾದರೂ ಎಡಿಟ್ ಮಾಡಬೇಕಾಗಿತ್ತು ಅಂತಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಬೇಕು ರೀ. ಈ ಕಾನ್ಫಿಗರೇಷನ್ ಓಪನ್ ಆಗ್ತದೆ ರೀ. ಇಲ್ಲಿ ಈಗ ನೋಡಿರಿ, ಇದನ್ನು ಎಡಿಟ್ ಮಾಡ್ಬೋದು ರೀ, ಎಸ್ ನೋ ಅಂಥೇಳಿ. ಈಗ ಅದೇನಾದರೂ ಫೀಸ್ ನಿಮ್ಮ ಹತ್ರ ಬಾಕಿ ಇತ್ತು ಅಂತಂದರೆ ನೋನು ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕೇಳ್ತದೆ ರೀ, ವೈದ್ಯಕೀಯ ಪರೀಕ್ಷೆ ಮಾಡಲಾಗಿದೆ ಅಂಥೇಳಿ. ಇದಕ್ಕೂ ನಿಮಗೆ ಎಸ್ ನೋ ಅಂಥೇಳಿ ಆಪ್ಷನ್ಸ್ ಇರ್ತದೆ ರೀ. ಅದು ನಿಮ್ದು ಅಕಾರ್ಡಿಂಗ್ ಟು ನಿಮ್ದು ರಿಕ್ವೈರ್ಮೆಂಟ್ ಪ್ರಕಾರ ಹಾಕೋಬೋದು ರೀ. ಆಮೇಲೆ ಕೊನೆಗೆ ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಾಗಿದ್ದ ದಿನಾಂಕ ಮತ್ತು ತಿಂಗಳು ಅಂಥೇಳಿ ಕೇಳ್ತದೆ. ನಿಮ್ಮದು ಅಟೆಂಡೆನ್ಸಲ್ಲಿ ಯಾವ ತಿಂಗಳಲ್ಲಿ ನೀವು ಲಾಸ್ಟ್ ಆ ಹುಡುಗಿ ಅಟೆಂಡೆನ್ಸ್ ಬಂದಿದ್ಲು ಅಥವಾ ಅಟೆಂಡೆನ್ಸ್ ತೊಗೊಂಡಿದ್ರಲ್ರಿ, ಆ ತಿಂಗಳು ಆಮೇಲೆ ದಿನಾಂಕನ ಇಲ್ಲಿ ಮೆನ್ಷನ್ ಮಾಡ್ಬೇಕು ರೀ. ನೆಕ್ಸ್ಟ್ ವರ್ಗಾವಣೆ ಪತ್ರಕ್ಕಾಗಿ ಅರ್ಜಿ ಸ್ವೀಕರಿಸಿದ ದಿನಾಂಕ ಅಂಥೇಳಿ ಕೇಳ್ತದೆ ರೀ. ಆ ಹುಡುಗಿ ನಿಮಗೆ ಟಿ ಸಿ ಸಲುವಾಗಿ ಅಂಥೇಳಿ ಯಾವ ದಿನದ ಡೇಟ್ ಹಾಕಿ ನಿಮಗೆ ಟಿ ಸಿ ಅಪ್ಲಿಕೇಶನ್ ಕೊಟ್ಟಿರ್ತಾಳಲ್ರಿ, ಅದೇ ಡೇಟನ್ನು ತೊಗೋಬೇಕು ರೀ. ಅಲ್ಲಿ ಇದೆಲ್ಲ ಆದ ತಕ್ಷಣ ಲಾಸ್ಟಿಗೆ ಒಂದು ಆಪ್ಷನ್ ಕೇಳ್ತದೆ ರೀ, ನಡತೆ ಮತ್ತು ಚಾರಿತ್ರ್ಯ ಅಂಥೇಳಿ. ಇದು ಚಬೋದು ನಾಟ್ ಸ್ಯಾಟಿಸ್ಫ್ಯಾಕ್ಟರಿ ಅಂಥೇಳಿ ಹಾಕಬಾರ್ದ್ರಿ. ಇದು ಗುಡ್ ಅಂಥೇಳಿ ತಗೊಳ್ರಿ. ನೆಕ್ಸ್ಟ್ ಜನ್ರೇಟ್. ಅಲ್ಲೊಂದು ಆಪ್ಷನ್ ಕೇಳ್ತದೆ ನಿಮಗೆ, ಡು ಯು ವಾಂಟ್ ಟು ಸಬ್ಮಿಟ್ ಅಂಥೇಳಿ. ಅವಾಗ ಓಕೆ. ಇದು ಈ ಟೈಪ್ ಡಿಸ್ಪ್ಲೇ ಆಗ್ತದೆ ರೀ. ಇಲ್ಲಿ ಲಾಸ್ಟ್ ನಿಮಗೆ ಪ್ರಿಂಟ್ ಅಂತ ಹೇಳಿ ಕಾಣಿಸ್ತದೆ ರೀ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ನೀವು ಪ್ರಿಂಟೌಟ್ ಕೊಡಬೇಕಾಗಿತ್ತು ಅಂತಂದರೆ ಪ್ರಿಂಟೌಟ್ನು ಕೊಡ್ಬೋದು ರೀ. ಈಗ ನಿಮ್ಮದು ಪ್ರಿಂಟರ್ ಯಾವ್ದು ಇರ್ತದಲ್ಲ ರೀ, ಆ ಪ್ರಿಂಟರನ್ನು ಇಲ್ಲಿ ಸೆಲೆಕ್ಷನ್ ಮಾಡ್ಕೊರಿ. ಈಗ ನಿಮ್ಗೆ ಅಕಾರ್ಡಿಂಗ್ ಟು 1 ಕಾಪಿ 2 ಕಾಪಿ ಎಷ್ಟು ಕಾಪೀಸ್ ಬೇಕೋ ಅದ್ರ ಪ್ರಕಾರ ನೀವು ಅದನ್ನು ಪ್ರಿಂಟೌಟು ತಗೋಬೋದು ರೀ. ಥ್ಯಾಂಕ್ ಯು.